ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಮ್ಮ ಅಮ್ಮ, ಅವು ಹುಡ್ಗಿ ಮನೆಯವರು ಬರೀ ಕೈಯಲ್ಲಿ ಹೋದ್ರೆ ಚೆನ್ನಾಗಿರಲ್ಲ, ಏನಾರು ತಗೊಂಡೋಗ್ಬೇಕು. ಅದು ಇವ್ರು ಅಷ್ಟು ಶ್ರೀಮಂತರು, ಊರಿಗೆ ತಗೊಂಡೋಗಕ್ಕೆ ನಮ್ಮ ಹತ್ರ ಏನಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಏನಮ್ಮ ಮಾಡುದು? ನಿಮ್ ಚಿಕ್ಕಪ್ಪ ಹೂ ಹಣ್ಣುಗಳನ್ನೆಲ್ಲ ರೆಡಿ ಮಾಡಿದ್ರ ನೋಡೆ, ಆ ಹೂ ಹಣ್ಣುಗಳನ್ನಷ್ಟೇ ತಗೊಂಡೋಗೋಣ ಸಾಕು. ಹಾ ಸರಿ. ಚಿಕ್ಕಪ್ಪ ಚಿಕ್ಕಪ್ಪ ಎಲ್ಲ ರೆಡಿ ಆಗಿದ್ಯಾ? ನಾನೆನ್ನೆ ಅಕ್ಕಂಗೆ ಹೇಳಿದ್ದೆ ಹೂಗೆ ಆರ್ಡರ್ ಕೊಡ್ಬೇಕು ಅಂತ, ಅವಳು ನಿಮಗ್ ಹೇಳಿದ್ಲಾ? ನನಗಂತೂ ಅಕ್ಕ ಮದ್ವೆಗೆ ಒಪ್ಕೊಳ್ತಾಳೋ ಇಲ್ವೋ ಅಂತಾನೆ ಟೆನ್ಷನ್ ಆಗೋಗಿತ್ತು. ಮೊನ್ನೆ ತನಕ ಮದ್ವೆ ಬೇಡ ಅಂತಿದ್ದವಳು ಇವತ್ತವಳು ಎಂಗೇಜ್ಮೆಂಟ್ಗೆ ಹೋಗ್ತಿದೀವಿ. ಐ ಕಾಂಟ್ ಬಿಲೀವ್ ದಿಸ್, ಅಲ್ವಾ ಚಿಕ್ಕಪ್ಪ? ಅಯ್ಯೋ ದೇವ್ರೆ, ಹೋಗಿ ಹೋಗಿ ಭಾವನೆಗಳಿಲ್ದಿರೋ ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ. ಛೇ. ಅಕ್ಕ ಅಕ್ಕ ರೆಡಿ ಆದ್ಯೇನೆ? ಅಕ್ಕ ಅಕ್ಕ ರೆಡಿ ಆದ್ಯೇನೆ? ಇದೇನೆ ಅಕ್ಕ, ನಿನ್ನ ಎಂಗೇಜ್ಮೆಂಟ್ಗೆ ನಾನೇ ಅವಸರ ಪಡ್ತಿರೋವಾಗ ಈ ನೋಡು ರೆಡಿನೇ ಆಗದೆ ಹೀಗೆ ಕೂತಿದ್ಯಲ್ಲ, ಏನೇ ಆಯ್ತು? ಅಹಲ್ಯ, ನಿನ್ನ ಮನ್ಸಿನ ಗೊಂದಲ ಇವ್ರಿಗೆ ಅರ್ಥ ಆಗದೆ ಇದ್ರು ನನಗೆ ಅರ್ಥ ಆಗುತ್ತೆ ಮಗಳೇ. ನಿನ್ಗೆ ಈಗಲೂ ಕೊನೆ ಅವಕಾಶ ಇದೆ. ನಿನಗೆ ಮದುವೆ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡು. ಇವ್ರು ಬಲವಂತಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡು. ಚಿಕ್ಕಪ್ಪ ಏನ್ ಹೇಳ್ತಿದ್ದೀರಾ? ಅಕ್ಕ, ನೀನು ಚಿಕ್ಕಪ್ಪನ ಮಾತ್ ಬಗ್ಗೆ ಗಮನ ಕೊಡಕ್ ಹೋಗ್ಬೇಡ. ಮದ್ವೆಗೆ ಒಪ್ಕೊಂಡಿದ್ಯಾ, ದೊಡ್ಡ ಶ್ರೀಮಂತರ ಸಂಬಂಧ, ಪ್ಲೀಸ್ ಅವ್ರಿಗೆ ಅವಮಾನ ಆಗಂಗ್ ಮಾಡ್ಬೇಡ. ನಿನ್ನ ಒಪ್ಪಿಗೆ ಮುಖ್ಯ ಅಹಲ್ಯ. ಯಾರು ನೊಂದ್ಕೋತಾರೆ, ಯಾರು ಬೇಜಾರಾಗ್ತಾರೆ ಅನ್ನೋದನ್ನ ಲೆಕ್ಕಕ್ಕೆ ಇಟ್ಕೋಬೇಡ. ಮುಂದ್ ಬರೋದನ್ನ ನಾನ್ ನೋಡ್ಕೋತೀನಿ. ನಿನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡು. ನಾನ್ ಹೇಳಿದ್ರೆ ಇವ್ರೆಲ್ಲ ಒಪ್ಕೋತಾರ ಚಿಕ್ಕಪ್ಪ? ಅಹಲ್ಯ ಅಹಲ್ಯ ರೆಡಿಯೇನೆ? ಅಯ್ಯೋ ಭಗವಂತ, ಇದೇನೆ ಹೀಗೆ ಕೂತಿದೀಯಾ? ಬೇಡ ಬೇಡ, ಅದನ್ನ ಯಾವ್ದಾದ್ರು 5 ಸ್ಟಾರ್ ಹೋಟ್ಲಲ್ಲೇ ಶೂಟ್ ಮಾಡಿ. ರಿಯಾಲಿಟಿಗೆ ಹತ್ರ ಆಗುತ್ತೆ. ಸೆಟ್ ಹಾಕೋದ್ರಿಂದ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಜಾಸ್ತಿ. ಮೀರಾ ಪ್ಲೀಸ್, ಶೂಟ್ ಬಗ್ಗೆ ಹೇಳ್ತಿದ್ದೀನಿ. ಕಟ್. ಶಾರ್ಟ್ ಕಟ್ ಆಯ್ತು, ಲೊಕೇಶನ್ ಶಿಫ್ಟ್ ಆಯ್ತು. ಆಫೀಸ್ ಅಲ್ಲಿ ಇಲ್ಲ, ನೀನು ಮನೇಲಿದ್ಯಾ ಕಣೋ. ಇವತ್ತು ನಿನ್ ಎಂಗೇಜ್ಮೆಂಟ್ ಹುಡುಗ ಅಂದ್ರೆ ಹೇಗಿರ್ಬೇಕು? ಆಫೀಸು ಗಿಫೀಸು ಹಾಗೆ ಹೀಗೆ ಅನ್ಕೊಂಡು. ಎಂಗೇಜ್ಮೆಂಟ್ ಆಗೋ ಹುಡುಗ ಹೇಗಿರ್ಬೇಕು? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ನೀನ್ ಡ್ರೆಸ್ ನೋಡು, ಎಂಗೇಜ್ಮೆಂಟ್ ಆಗೋ ಹುಡುಗ ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿರ್ಬೇಕು. ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹೋಗು. ನಾನು ಯಾವ್ಯಾವ ದಿನ ಯಾವ್ಯಾವ ಡ್ರೆಸ್ ಹಾಕೋಬೇಕು ಅಂತ ಮೇಡಮ್ ಅವರೇ ತಾನೇ ಸೆಲೆಕ್ಟ್ ಮಾಡೋದು. ಇವತ್ತೇನು ಸ್ಪೆಷಲ್ಲು? ನೀನ್ ಸೆಲೆಕ್ಟ್ ಮಾಡು, ನಾನು ಹಾಕೋತೀನಿ. ನೋ 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 ನೋ, ಇವತ್ತು ನನ್ ಸೆಲೆಕ್ಷನ್ ಅಲ್ಲ, ಫುಲ್ ಡೇ ನಿಂದೆ. ನಿನ್ ಯಾವ ಡ್ರೆಸ್ ಬೇಕು ನೀನೇ ಹೋಗಿ ಸೆಲೆಕ್ಟ್ ಮಾಡು. ನಾನಾ? ಮೀರಾ, ನೀನೇ ಸೆಲೆಕ್ಟ್ ಮಾಡೋ. ಇಲ್ಲ, ಇವತ್ತು ನಿನ್ ಸೆಲೆಕ್ಷನ್. ಸರಿ. ಹೇಗೆ? ಸೂಪರ್ ಅಲ್ಲ? ಸೂಪರ್. ಹಲೋ ಹಲೋ ಮಿಸ್ಟರ್ ಸಾಕೇತ್ ಸರ್, ಇರೋದು ನಿಮ್ ಎಂಗೇಜ್ಮೆಂಟ್, ಇಂಟರ್ವ್ಯೂ ಅಲ್ಲ. ಹಬ್ಬ ಹುಣ್ಣಿಮೆ ಆಫೀಸ್ಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಡ್ರೆಸ್ ಹಾಕೋಬೇಕು ಅಂತ ನಾನು ಯಾವಾಗ್ಲೂ ಸೆಲೆಕ್ಟ್ ಮಾಡ್ತೀನಿ. ಒಂದು ನೆನ್ಪಿಲ್ವಾ? ಇರು, ನಾನೇ ಕೊಡ್ತೀನಿ. ರೆಡಿಯಪ್ಪ, ಸಾಕು. ಎಲ್ಲಿ ಕಣ್ಮುಚ್ಚು. ಓಕೆ. ಟಡಾ, ತಗೋ ಇದನ್ನ ಹಾಕು. ಇದ್ರ ತಲೆನೋವೆಲ್ಲ ನೋಡ್ಕೊಳಕ್ ನೀನಿದ್ಯಲ್ಲ, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಆಹಾ, ಈಗ ಹೇಳಿ ತಪ್ಪಿಸ್ಕೊಂಡ್ಬಿಡು. ನೋಡು, ಮೊದ್ಲು ಈ ಡ್ರೆಸ್ ಹಾಕೊಂಡು ಲಕ್ಷಣವಾಗಿ ರೆಡಿ ಆಗು. ಅಹಲ್ಯ ಅವರು ನಿನ್ನ ನೋಡ್ದಿರ ಹಾಗೆ ತಲೆ ತಿರುಗ್ ಬಿದ್ಬಿಡ್ಬೇಕು. ಯಾಕೆ ತಲೆ ತಿರುಗಿ ಬೀಳ್ಬೇಕು? ಅಲ್ಲ,
ಇಂತ ಒಳ್ಳೆ ಹುಡುಗನ ನಾನ್ ರಿಜೆಕ್ಟ್ ಮಾಡಿದ್ನಲ್ಲ, ನನ್ ಬುದ್ಧಿಗೆ ಅಂತ ತಲೆ ಚಚ್ಕೊಂಡ್ಬಿಡ್ಬೇಕು. ಮೀರಾ, ಅಲ್ಲಿ ಅವರು ಲುಕ್ಕಲ್ಲಿ ನನಗಿಂತ ಚೆನ್ನಾಗಿದ್ದಾರಲ್ವಾ? ಶಿ ಇಸ್ ಬ್ಯೂಟಿಫುಲ್. ಅದು ಅಲ್ಲದೆ ಹೆಣ್ಮಕ್ಳು ಒಡವೆ, ಡ್ರೆಸ್ಸು, ಅಲಂಕಾರ ಅದು ಇದು ಅಂತ ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ. ಅವ್ರ ಮುಂದೆ ನಾವೆಲ್ಲಿ ಕಾಣ್ತೀವಿ? ಹಲೋ, ಕನ್ಸನ್ ಲೋಕದಲ್ಲಿ ಇರೋದು ಸಾಕು, ರಿಯಾಲಿಟಿಗ್ ಬಾ. ರಾಜ್ಕುಮಾರಿ ಹೇಗ್ ರೆಡಿ ಆದ್ರೂ ಪರವಾಗಿಲ್ಲ, ಆದ್ರೆ ನಮ್ ರಾಜ್ಕುಮಾರನೇ ಸೂಪರ್. ಆಲ್ರೆಡಿ ರಾಜ್ಕುಮಾರಿನ ರಥದ ಮೇಲೆ ಕೂರಿಸ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಿರೋ ಹಾಗಿದೆ. ಮಾಡ್ತೀನಿ ಮೀರಾ, ಹುಷಾರು. ಏನಾಯ್ತು ಪುಟ್ಟ? ಮದ್ವೆಗ್ ನೀನೇ ಒಪ್ಕೊಂಡು ಇವತ್ತು ಎಂಗೇಜ್ಮೆಂಟ್ ಅನ್ನೋವಾಗ ಹೀಗ್ ಕೂತಿದ್ಯಲ್ಲೇ, ಏನೇ ಯೋಚಿಸ್ತಿದೀಯಾ? ಮತ್ತದೇ ಯೋಚನೆನಾ? ಬೇಡ ಕಣೆ ಅಹಲ್ಯ, ಹಳೆದನ್ನ ಮರ್ತು ಬಿಡು, ಅದನ್ನ ಜೊತೆಗಿಟ್ಕೋಬಾರ್ದು. ನೋಡು, ಮನುಷ್ಯನಿಗೆ ಜೀವನದಲ್ಲಿ ಪ್ರತಿದಿನಾನು ಹೊಸ ಜೀವನ. ಆ ಹೊಸ ಜೀವನದಲ್ಲಿ ಹಳೆ ನೋವುಗಳನ್ನ ಮರೆತು ಹೊಸತನ್ನ ಕಾಣಬೇಕು, ಹೊಸ ಸಂತೋಷಗಳನ್ನ ಹುಡುಕೋಬೇಕು ಕಣೆ. ಹಳೆ ನೋವುಗಳನ್ನ ಕಾಲಿಗೆ ಕಟ್ಕೊಂಡ್ರೆ ಅದು ನಿನ್ ಕಾಲಿಗೆ ಬೇಡಿ ಆಗ್ಬಿಡತ್ತೆ. ಬೇಡ ಕಣೆ ಅಹಲ್ಯ, ಹಿಂದಾಗಿರೋದನ್ನೆಲ್ಲ ಮರ್ತು ಬಿಡೆ. ಅದಕ್ಕೆ ಅದನ್ನ ಹೇಗ್ ಮರೆಯೋಕ್ಕಾಗುತ್ತೆ? ಚಂದ್ರಣ್ಣ, ಈ ವಿಷಯದಲ್ಲಿ ನೀವು ನನ್ನ ಮಗಳ ತಲೆ ಕೆಡಿಸ್ಬೇಡಿ. ಅಹಲ್ಯ ಮದುವೆ ವಿಷಯದಲ್ಲಿ ಯಾರು ಮಾತಾಡಿದ್ರು ನಾನು ಸಹಿಸಲ್ಲ. ಈಗ ನಾನ್ ಮಾತಾಡ್ಬೇಕು, ನನ್ನ ಮಗಳು ಕೇಳಬೇಕು ಅಷ್ಟೇ. ಅಲ್ಲಮ್ಮ, ಅವರಿಂದ ಈ ವಿಷಯ ಮುಚ್ಚಿಡೋದು. ಒಂದ್ ಮಾತಾಡಿದ್ರು ನನ್ನ ಮೇಲೆ ಆಣೆ. ಅಮ್ಮ, ಅಮ್ಮನೂ ಇಲ್ಲ, ಏನೂ ಇಲ್ಲ. ನನಗೋಸ್ಕರ, ಮನೆಯವರ ಸಂತೋಷಕ್ಕೋಸ್ಕರ ಈ ಮದ್ವೆಗೆ ಒಪ್ಕೊಂಡಿದ್ದಿ ಅಂತ ಹೇಳಿದ್ಯಾ ತಾನೆ? ಸರಿ, ಹಾಗೆ ಅನ್ಕೋ, ಅದೇ ಸತ್ಯವಾಗಿರ್ಲಿ. ಈಗ ನಮ್ ಸಂತೋಷನ ಇನ್ನಷ್ಟು ಹೆಚ್ಚು ಮಾಡು, ನಮಗ್ ನೋವು ಕೊಡ್ಬೇಡ ಕಣೆ. ಕೊಟ್ಟ ಮಾತು ಮುರಿದು ನಿಮ್ಮಮ್ಮ ಸಾಯೋ ಹಾಗೆ ಮಾಡಬೇಡ. ಈ ಮದುವೆ ನಡಿಬೇಕು, ಅದನ್ನು ಈಡೇರಿಸೋ ಜವಾಬ್ದಾರಿ ನಿನ್ ಮುಂದಿದೆ. ಹಿಂದೇನಾಯ್ತು ಮುಂದೇನಾಗುತ್ತೆ ಅನ್ನೋದ್ರ ಭಯ ನಿನಗೆ ಬೇಡ. ಅದನ್ನ ಕೇಳೋದಕ್ಕೂ ನಾನು ರೆಡಿ ಇಲ್ಲ. ನೋಡು, ಜೀವನ ಬಂದಂಗೆ ಬದುಕ್ತಾ ಹೋಗು ಅಷ್ಟೇ. ಇನ್ನು 10 ನಿಮಿಷದಲ್ಲಿ ರೆಡಿ ಆಗ್ಬೇಕು. ಅಣ್ಣ, ವಾವ್, ಏನೋ ಅಣ್ಣ ಇದು? ಯಾಕೋ ಚೆನ್ನಾಗಿಲ್ವಾ? ಇದು ಯಾವುದು ನನ್ನ ಸೆಲೆಕ್ಷನ್ ಅಲ್ಲ ಕಣ, ಮೀರಾ ಸೆಲೆಕ್ಷನ್. ಯಜಮಾನ್ರೆ, ಇದೊಂಥರ ವಿಚಿತ್ರವಾಗಿದೆ. ನೀವು ಮದುವೆ ಆಗ್ತಾರೋ ಹುಡುಗಿ ತಮ್ಮನ ಸೆಲೆಕ್ಷನ್ನು,
ನೀವು ತಾಕೊಂಡ್ರೆ ಬಟ್ಟೆ ಮೀರಮ್ಮ ಸೆಲೆಕ್ಷನ್ ಅಂದಮೇಲೆ ನಿಮ್ದೇನು? ನನ್ನ ಫ್ಯಾಮಿಲಿ ಸಂತೋಷನೇ ನನ್ನ ಸೆಲೆಕ್ಷನ್. ವಾ 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 ಸೂಪರ್ ಅಣ್ಣ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಂದೊಂದ್ಸಲ ಈ ಮೀರಾ ನನ್ನನ್ನು ತುಂಬಾ ಸರ್ಪ್ರೈಸ್ ಮಾಡಿಬಿಡ್ತಾಳೆ. ಒಂದೊಂದ್ಸಲ ಅವಳಷ್ಟು ಇರಿಟೇಟ್ ಮಾಡೋರು ಯಾರು ಇಲ್ಲ ಅನ್ಸುತ್ತೆ. ವೆರಿ ನೈಸ್. ಇವತ್ತು ಪಾರ್ಟಿಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ನೀನೆ. ಥ್ಯಾಂಕ್ ಯು. ಅನಿ ಸರಿ ಅಣ್ಣ, ಆದಷ್ಟು ಬೇಗ ರೆಡಿಯಾಗಿ ಕೆಳಗಡೆ ಬಂದ್ಬಿಡು. ಸುಂದರಣ್ಣ, ಕೆಲಸ ಎಲ್ಲ ಬೇಗ ಆಗಬೇಕು, ಬೆಸ್ಟ್ ಬರೋ ಟೈಮ್ ಆಯ್ತು. ಸರಿ ಅಣ್ಣ. ಸುಂದ್ರ ಬಾರೋ ಇಲ್ಲಿ. ಈ ಡ್ರೆಸ್ ನಿಜವಾಗ್ಲೂ ನನಗೆ ಚೆನ್ನಾಗಿ ಕಾಣ್ತಿದ್ಯಾ? ಸೂಪರ್ ಯಜಮಾನ್ರೆ, ಎಲ್ಲರ ಮಧ್ಯೆ ನೀವು ಸುಂದರವಾಗಿ ಕಾಣೋಕ್ಕೆ ಮೀರಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ. ಅಂದಮೇಲೆ ಕಾಣದೇ ಇರ್ತೀರಾ, ತುಂಬ ಚೆನ್ನಾಗಿ ಕಾಣ್ತೀವಿ. ಯಜಮಾನ್ರೆ, ಇವತ್ತು ಎಲ್ಲರ ಮನಸ್ಸು ತಣ್ಣಗಿದೆ, ನಿಮ್ಮ ಹೊಟ್ಟೆನೂ ತಣ್ಣಗಿರಲಿ. ಥ್ಯಾಂಕ್ ಯು. ಅಯ್ಯೋ ಯಜಮಾನ್ರೆ, ಇನ್ನು ಮುಂದೆ ನೀವು ಒಂದೇ ಗುಟ್ಟಿಗೆ ಗೊಟಗೊಟ ಅಂತ ಕುಡಿಯೋಂಗಿಲ್ಲ. ಯಾಕೋ? ಹಂಚ್ಕೊಳ್ಳೋಕ್ಕೆ ಅಮ್ಮವ್ರು ಬಂದಿರ್ತಾರಲ್ಲ ಅದಕ್ಕೆ. ಸುಂದ್ರ, ಸರಿ ಯಜಮಾನ್ರೆ. ಅಲ್ಲೇ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ?